ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳ ಮೇಲೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನಸ್ಪಂದನ ಅರ್ಜಿಗಳಿಗೆ ಸಮರ್ಪಕ ಕ್ರಮ ಕೈಗೊಳ್ಳದಿರುವುದಕ್ಕೆ ಗರಂ ಆಗಿ ತಹಶೀಲ್ದಾರರು ಸೇರಿದಂತೆ ಹಲವು ಇಲಾಖೆಗಳ ಜವಾಬ್ದಾರಿಯನ್ನು ಪ್ರಶ್ನಿಸಿದ್ದಾರೆ. ರೈತರ ಸಮಸ್ಯೆ, ಮಳೆ ಮಾಪನ ದೋಷ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಕೊರತೆಗಳ ಬಗ್ಗೆ ಕಠಿಣ ಸೂಚನೆ ನೀಡಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಿನಿ ವಿಧಾನಸೌಧದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜನಸ್ಪಂದನ ಅರ್ಜಿಗಳಿಗೆ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ತಹಶೀಲ್ದಾರರದ್ದೇ ಆಗಿದ್ದು 490 ಅರ್ಜಿಗಳಲ್ಲಿ ಕೇವಲ ಇಲಾಖೆ ಮಾತ್ರ ಪ್ರಕ್ರಿಯೆ ನೀಡಿರುವುದನ್ನು ಅವರು ಪ್ರಶ್ನಿಸಿದರು. ಉಳಿದ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಜನರಿಗೆ ಉತ್ತರ ನೀಡಬೇಕೆಂದು ಕಠಿಣ ಸೂಚನೆ ನೀಡಿದರು. ಸುಮಾರು 2-3 ತಿಂಗಳಾಗ್ತಾ ಬಂತು. 2-3 ತಿಂಗಳಾದರೂ ಕೂಡ ನೀವು ರಿಪ್ಲೈ ಮಾಡಿಲ್ಲ ಅಂತಂದರೆ ಇದಕ್ಕೆ ಹೊಣೆ ಯಾರು ಜವಾಬ್ದಾರಿ ಇದಕ್ಕೆ? ಅದಕ್ಕೂ ನಾವು ಶಾಸಕರು ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಹೋಗಿ ಸುಮ್ಮನೆ ಮುಂದೆ ಹೇಳಲ್ಲ. ನಾನು ಅದಕ್ಕೆ ಮಾತ್ರ ಸೀಮಿತನೋ, ಅದಕ್ಕೆ ಯಾರು ಕಾರ್ಯರೂಪಕ್ಕೆ ತಂದಿಲ್ವೋ ಅದನ್ನು ತಹಸೀಲ್ದಾರ್ ನನಗೆ ಉತ್ತರ ಕೊಡಬೇಕು. ಅದ್ರ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದೀನಿ ಅನ್ನೋದು ನನಗೆ ಲಿಖಿತವಾಗಿ ಇವತ್ತು ಹೇಳಿ ನನಗೆ. ಯಾಕಂತ ತಹಸೀಲ್ದಾರ್ ನೋಡ್ರಿ, ಅವ್ರು ನೀವೇ ಈ ಥರ ಅಸಹಾಯಕರಾಗಿ 4 ಬಂದಿದೆ ಅಂತ ಹೇಳಿದ್ರೆ ನಾನು ಕೇಳ್ಕೊಂಡು ಕೂತ್ಕೊಳ್ಳ ಅದನ್ನು? ನಿಮ್ಮ ಜವಾಬ್ದಾರಿ ಇರುತ್ತಲ್ಲ ಅದು. 15 ದಿವಸದಲ್ಲಿ ಯಾರು ರಿಪೋರ್ಟ್ ಮಾಡಿಲ್ಲ, ಯಾರು ಕ್ರಮ ತಗೊಂಡಿಲ್ಲ ಅಂತಂದ್ರ ಮೇಲೆ ನಿಮ್ಮ ಜವಾಬ್ದಾರಿ ನೀವೇನು ಅವರಿಗೆ ಆ್ಯಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ? ಅರೆ ತಗೊಂಡಿಲ್ಲ ಅಂತಂದರೆ ಅದನ್ನ ಇದಕ್ಕೆ ಮಜಾಕ್ ಮಾಡಿದ್ದು ಅದು ಜನಸ್ಪಂದನ. ಅದನ್ನು ತಕ್ಷಣ ಮಾಹಿತಿ ತಗೊಳ್ತೀನಿ ಸರ್. ಮಾಹಿತಿ ತಗೊಂಡು ಸಬ್ಮಿಟ್ ಮಾಡ್ತೀನಿ ಹೇಳಿ. ಎಷ್ಟು ದಿನ ಅಂತ ಹೇಳಿ ಅದನ್ನು? ಯಾವ ಇಲಾಖೆಯಿಂದ ಬಂದಿಲ್ಲ ಅಂತ ಹೇಳಿ ಅದನ್ನು ಅವತ್ತು ಅವರಿಗೆ ವಿಲೇವಾರಿ ಮಾಡಿದ್ರಿ. ನೀವು ಅರ್ಜಿಗಳು ಹೋದ ನಂತರ ಅದನ್ನು ರಿಪ್ಲೈ ಮಾಡುವಂಥದ್ದು ತಹಸೀಲ್ದಾರಿಗೆ. ನೀವು ತಹಸೀಲ್ದಾರಿಗೆ ಕೊಡೋದು ಬಿಟ್ಟು ನೀವು ಇಲ್ಲಿ ಕೊಟ್ಟರೆ ಇದು ನಾನು ಕೇಳಲ್ಲ, ನಾನು ಇದನ್ನು ತಗೊಳ್ಳಲ್ಲ. ನಾನು ತಹಸೀಲ್ದಾರಿಗೆ ಕೊಡಿ, ಅವ್ರು ರಿಪೋರ್ಟ್ ಮಾಡಿ ಅವರು ನನಗೆ ಮಾಹಿತಿ ಕೊಡಲಿ. ಅದನ್ನು ಆ ರೀತಿ ಮಾಡಿಲ್ಲ ಅಂದರೆ ಏನು ಇವೆಲ್ಲ ಇವು? ಆಯಿತು, ನೀವು ಪಿ ಡಿ ಅವ್ರು ಕೊಟ್ಟು ಆಯಿತು, ಪಿ ಡಿ ಅವ್ರನ್ನ ಕೊಟ್ಟಿರೋದು ಏನಿದೆಯಲ್ಲ ಅದನ್ನು ತಹಸೀಲ್ದಾರಿಗೆ ಮಾಡಿ ರಿಪೋರ್ಟ್ ಮಾಡಿ ಅಲ್ಲ ನೀವು ಕಳಿಸಿ. ಇವತ್ತು ಕಳಿಸಿ ಮತ್ತು ಇನ್ಯಾವ ಇಲಾಖೆ ಹೇಳಿ ಓದಿ ಅದನ್ನು. ಸುಮ್ಮನೆ ನಾವು ಬರೋದು, ಜನಸ್ಪಂದನ ಮಾಡೋದು, KDP ಮಾಡೋದು ಏನು ನಿಮ್ಮ ಕೆಲಸ ಇಲ್ವಾ ಇದು? ಆರೋಗ್ಯ ಇಲಾಖೆದು 6 ಅಪ್ಲಿಕೇಶನ್ ಬಂದಿತ್ತು ಸರ್. ಹಾಂ, ತಾಲೂಕು ಪಂಚಾಯತ್ದು 130, ತಾಲೂಕು ಪಂಚಾಯತ್ 130. ಅದೆಷ್ಟಲ್ಲಿ ಕ್ಲಿಯರ್ ಆಗಿದೆ ನಿಮ್ಮದು? ಹಾಂ ಆಯಿತು, ಅದಕ್ಕೆ ಆಮೇಲೆ ಕ್ಲಿಯರ್ ಕೊಡಿ ನೀವು. PWD 17 ಬಂದಿದೆ ಸರ್. PWD 17 ಯಾರು? PWD ಯಾರು ಬಂದಾರೆ ಇಲ್ಲಿ? ಏನಪ್ಪ 17 ಬಂದರೆ ಏನು ರಿಪ್ಲೈ ಮಾಡಿದ್ರೆ ಅವರಿಗೆ? ಹಾಂ, ಗ್ರಾಮಸ್ಥರು ಏನು ಕೇಳಿದಾರೆ ಅದನ್ನು ಈಗ ನೋಡಪ್ಪ. ಅವರೆಲ್ಲ ಕಳಿಸಿರೋದೇನು? ರೋಡಿಗೆ ಮತ್ತೊಂದಿಗೆ ಕಳಿಸಿರ್ತಾರೆ. ಅಲ್ಲಿ ನಿಮ್ಮ ಹತ್ರ ದುಡ್ಡು ಇರಲ್ಲ. ಅಲ್ಲಿ ನಾನು ದುಡ್ಡಿದೆ ಅಂತ ನಾನು ಯಾಕೆ ಮಾಡಿಲ್ಲ ಅಂತ ಕೇಳಿಲ್ಲ ನಾನು. ಏನು ಸ್ಟೇಟಸ್ ಇದೆಯೋ, ಏನು ಪ್ರಾಬ್ಲಮ್ ಇದೆಯೋ ಅದನ್ನು ತಹಸೀಲ್ದಾರ್ ರಿಪೋರ್ಟ್ ಮಾಡಿ ಅಂತ ಹೇಳಿದ್ನಲ್ಲ ನಾನು. ಅದನ್ನು ಅವ್ರಿಗೆ ಏನು ಮಾಡ್ತೀನಿ ಇಷ್ಟು ದಿನ ಆದರೂ ನೀವು ಈ ಥರ ಬೇಜವಾಬ್ದಾರಿ ಮಾಡಿದ್ರೆ ಹೆಂಗ್ರಿ ಇವೆಲ್ಲ ಆಡಳಿತ ನಡೀತಾವೆ ಇವು? ಹೇಳಿ ತಹಸೀಲ್ದಾರ್ಗೆ ಹೇಳಿ, ಎಷ್ಟು ದಿನ ಕಳಿಸ್ತೀನಿ ಅಂತ ಹೇಳಪ್ಪ ಅದನ್ನು. ಹಾಂ ಸರ್, ಮೈನರ್ ಇರಿಗೇಷನ್ 17 ಅಪ್ಲಿಕೇಶನ್ ನಿಮಗೆ ಇಲ್ಲ. ನನಗೆ ಯಾವುದು ಅವ್ರ ಕಡೆಯಿಂದ ಮಾಹಿತಿ ಬಂದಿಲ್ಲ. 4 ಮಾತ್ರ ಬಂದಿದೆ. 2 ಗಟ್ಟಿ ಹೇಳಪ್ಪ ಬಾ. ಇಲ್ಲಿ ನಿಮ್ಮ ಮೀಟಿಂಗ್ ಬಂದ ಧ್ವನಿನ ಬರಲ್ಲ. ಬರೀ ಮುಂದೆ ಬರ್ರಿ. ಅದು ರಿಸೀವ್ಡ್ ತಗೊಂಡಿದ್ಯಾ? ಹಾಂ, ಮುಂದೆ ಮಾಡ್ಯಾರ ಯಾರು? ಅದನ್ನು ಕ್ರಮ ತಗೊಳ್ಳಿ ಯಾರು? ಅದನ್ನು ನೋಡ್ರಿ ಮಾಡಿದ್ದೀರ ಅಂತ ಹೇಳ್ತಾರೆ ಅವರು. ಯಾವಾಗ ಕಳಿಸಿದ್ದೀರಿ ನೀವು? ಯಾವಾಗ ಕಳಿಸಿದ್ದೀರಿ? ಸುಮ್ಮನೆ ಇಲ್ಲಿ ತಪ್ಪಿಸ್ಕೊಳಕ್ಕೋಸ್ಕರ ಹೇಳೋದು ಬೇಡ ಅಂತ. ಹಾಂ, ಯಾರಿದ್ರೆ ಕೊಡಿ ಅದನ್ನ ಹೇಳ್ರಲ್ಲ. ಯಾರು ತಹಸೀಲ್ದಾರ್ ಯಾರಿದ್ರು ಇಲ್ಲಿ? ಅರ್ಜಿ ಇಶ್ಯೂ ಮಾಡ್ಕೊಳ್ಳೋರು ಯಾರು? ಕಪಲ್ ಸೆಕ್ಷನ್ ಇದ್ದಾರೆ. ಅಮ್ಮ ಬಂದಿದ್ಯಾ? ಅವರಿಂದ ಮೈನರ್ ಇರಿಗೇಷನ್ ಇಂದ ರಿಪೋರ್ಟ್ ಬಂದಿದ್ಯಾ? ಒಂದ್ಸರಿ ಚೆಕ್ ಮಾಡ್ಕೊಂಡು ತಗೊಂಬ. ಆಯಿತು. ಯಾವ ಡಿಪಾರ್ಟ್ಮೆಂಟ್ ಜನಸಂಪರ್ಕ ಸಭೆಗೆ ಸಂಬಂಧಪಟ್ಟಿದ್ದು ಯಾವುದೇ ಬಂದಿದ್ದು ಅಷ್ಟು ತಗೋ. ಅರಣ್ಯ
ಮಳೆ ಮಾಪನ ಕೇಂದ್ರಗಳ ದೋಷದಿಂದ ರೈತರಿಗೆ ವಿಮೆ ಪರಿಹಾರದಲ್ಲಿ ಅನ್ಯಾಯವಾಗುತ್ತಿರುವುದನ್ನು ಉಲ್ಲೇಖಿಸಿದ ಶಾಸಕರು 33ರಲ್ಲಿ 17 ಮಳೆ ಮಾಪನಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರಿಗೆ ಯಾವುದೇ ಅನ್ಯಾಯ ಆಗಬಾರದೆಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಈ ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ 179 ಶಿಕ್ಷಕರ ಕೊರತೆ ಇರುವುದಾಗಿ ಮಾಹಿತಿ ನೀಡಲಾಗಿದ್ದು, ಆರೋಗ್ಯ ಕ್ಷೇತ್ರದಲ್ಲೂ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿರುವುದಾಗಿ ಅಧಿಕಾರಿಗಳು ತಿಳಿಸಿದರು. ಕುಡಿಯುವ ನೀರು, ಬೀಜ, ಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ಕೊರತೆ ಆಗಬಾರದೆಂದು ಶಾಸಕರು ಸೂಚನೆ ನೀಡಿದರು. 110 ರೂಪಾಯಿ ಮಾಡಿದ್ದಾರೆ, 440 ರೂಪಾಯಿ ಕೊಟ್ಟಿದ್ದಾರೆ. ಈಗ ಒಂದೇ ಮಲೆನಾಡು ಏರಿಯಾ ಇತ್ತು. ಒಂದೇ ಮಲೆನಾಡು ಏರಿಯಾದಲ್ಲಿ ಅದು ಪ್ರಾಬ್ಲಮ್ ಏನು, ಈ ಮಳೆ ಮಾಪನ ಸರಿ ಇಲ್ಲ ಅಂತಂದು ಅದನ್ನು ಒಟ್ಟಿಗೆ ಏನೋ ಒಂದು ಇದನ್ನು ಇಷ್ಟು ದುಡ್ಡನ್ನು ಹಾಕಿಬಿಟ್ರು ಅವರಿಗೆ. ಸರಿ ಇದ್ದಲ್ಲಿ ಆ ಥರ ಮಾಡಿ ಹಾಕಿದ್ರು. ಇದು ರೈತ ಅನ್ಯಾಯ ಆಗಿದೆ. ಯಾರಿಗಿದು? ರೈತರಿಗಿದು. ಈ ರೀತಿ ರೈತರಿಗೆ ಅನ್ಯಾಯ ಆದರೆ ರೈತರು ನಾವು ಸರಿಯಾದ ರೀತಿಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಇವನ್ನ ಕೊಟ್ಟಿಲ್ಲ ಅಂತಂದರೆ, ಅದಕ್ಕೆ ಪೂರ್ವವಾಗಿರ್ತಕ್ಕಂಥ ಮಳೆ ಮಾಪನಗಳನ್ನು ನಾವು ಸರಿ ಇಟ್ಟಿಲ್ಲ ಅಂತಂದರೆ ಇದು ಹೆಂಗೆ ಸರಿ ಆಗುತ್ತೆ ಹೇಳಿ? ಎಲ್ಲೋ ಒಂದು ಕಡೆಯಿಂದ ನಾವು ಸರ್ಕಾರ ಅಥವಾ ಇಲಾಖೆ ರೈತರಿಗೆ ಒಂಥರ ಚೀಟ್ ಮಾಡ್ದಂಗೆ ಆಗುತ್ತೆ. ಪ್ರಾಫಿಟ್ ಅಲ್ಲ ಕೇಳಿ ಸ್ವಾಮಿ. ಅದಕ್ಕೆ ಇನ್ನೊಂದು ಕಡೆಯಿಂದ ಏನು ಇಲಾಖೆ ಅದು ಅದಲ್ಲ, ಹಾಂ ಅವ್ರು ಮಾಡಬೇಕಲ್ಲ, ಅವ್ರದ್ದು ಜವಾಬ್ದಾರಿ ಇರುತ್ತಲ್ಲ. ಹಾಂ, ಈಗೇನಿಲ್ಲ, ಬೆಳೆ ವಿಮೆ ಏನು ಕೊಡ್ತಾರಲ್ಲ ಅವ್ರು ಯಾರು ಕೊಡಲ್ಲ, ಅವ್ರೇನು ಆರಾಮ್ ದುಡ್ಡು ಆ ಕಂಪ್ನಿ ದುಡ್ಡು ಮಾಡ್ಕೊಂಡು ಇರುತ್ತೆ ಅಲ್ಲಿ. ಉದ್ದೇಶ ಸದುದ್ದೇಶ ಆಗಲ್ಲ ಅಲ್ಲಿ. ಇದು ಆಗಬಾರ್ದು. ಅದಕ್ಕೆ ಈಗ ತಮ್ಮ ಕಂಟ್ರೋಲಿಗೆ ಬಂದಿದ್ದಿದ್ರೆ ರೈಟಿಂಗಲ್ಲೇ ಬಂದಿದೆಯಾ? ಹಾಗಾದರೆ ಎಷ್ಟಿದಾವೆ ನಮ್ಮ ಹತ್ರ ಈಗ? ಆಯ್ತು, ಮಾಹಿತಿ ತಗೊಳ್ಳಿ. ಅದು 33 ಇದೆ. 33 ವರ್ಕಿಂಗ? ಹಾಂ, ಇನ್ನು 17 ನಾನ್ ವರ್ಕಿಂಗ್. ಆ 17 ಜವಾಬ್ದಾರಿ ಯಾರೀಗ? ಇದು 2 ಬಾರಿ ಕಾಲ್ಫರ್ ಮಾಡೋದಕ್ಕೂ ಯಾವುದೇ ಅಪ್ಲಿಕೇಶನ್ ಹಾಕಿಲ್ಲ. ಈಗ 3ನೇ ಬಾರಿ ಕಾಲ್ಫರ್ ಮಾಡಿದ್ದಾರೆ. 3ನೇ ಬಾರಿ ಕಾಲ್ಫರ್ ಮಾಡಿದ ನಂತರ ಯಾರು AMC ತಗೊಳ್ತಾರೆ ಅವರಿಗೆ ಅದು ಇನ್ನೂ ನೋಡಿ, 3ನೇ ಬಾರಿ ಮಾಡಿಲ್ಲ, 13ನೇನು ಮಾಡಿಲ್ಲ. ಅವಾಗ ಏನು ನೋಡಿ, ಜವಾಬ್ದಾರಿ ಯಾರು ಆಗ್ಬೇಕು ಅವಾಗ? ಅವರಲ್ವಾ? ಅವ್ರು ಬಂದು ನಿಂತು ಅವನ್ನೆಲ್ಲ ರೆಡಿ ಮಾಡಿ ಅದನ್ನು ಸರಿ ಮಾಡಿ ಕೊಟ್ಕೊಂಡು ಅದು ರಿಪೋರ್ಟ್ ಮೇಲೆ ಮುಂದಿನ ನಿರ್ಧಾರ ತಗೊಳ್ಬೇಕಾಗತ್ತೆ ಅವರು. ಅದು ಅವರಿಲ್ಲ ಇವರು ಇಲ್ಲ ಅಂತ ಹೇಳಿ ಎಲ್ಲರೂ ಕೈ ಚರ್ಗಿಂಗ್ ಕೂತ್ಕೊಂಡ್ಬಿಟ್ರೆ ರೈತನ ಗತಿ ಏನಾಗುತ್ತೆ? ಅದೇ ಮುಂದೆ ಆಗಬಾರ್ದು. ಇವತ್ತು ನೋಡಿ, ಹಾಂ, ಅದು ಪ್ರಸ್ತಾಪ ಮಾಡಿ ನೋಡಿಪ್ಪ, ಇದನ್ನು ಸರಿ ನೋಡ್ಕೊಂಡು ಒಂದು ಮುಂದಿನ ವಾರದಲ್ಲಿ ನನಗೆ ಏನಂತ ರಿಪೋರ್ಟ್ ಮಾಡಿ. ನಾವು ಇಲ್ಲಂತ ಯಾರಾದರೂ ಕೇಳ್ತೀವಲ್ಲ, ನಾವು ಸರ್ಕಾರ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅದನ್ನು. ಅದಾಗಬಾರ್ದು. ಒಟ್ಟಲ್ಲಿ ಅಷ್ಟು ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕಾಗ್ತದೆ.